ಇನ್ನು ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯ ಇತ್ತು. ಆದರೆ ಸಿಬಿಐ ತನಿಖೆಗೆ ಇಲ್ಲ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ ಸಿಬಿಐ ತನಿಖೆಗೆ ಇಲ್ಲ. ವಾಲ್ಮೀಕಿ ನಿಗಮದಲ್ಲಾಗಿರುವಂತಹ ಹಗರಣ ಏನಿದೆ, ಅಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನ ಎಲ್ಲೆಲ್ಲಿ ಬಳಸ್ಕೊಂಡ್ರು, ಯಾವ ಎಲೆಕ್ಷನ್ಗೆ ಬಳಸ್ಕೊಂಡ್ರು, ಏನು ಇದೆಲ್ಲದರ ಬಗ್ಗೆ ಕೂಡ ಎಲ್ಲಿಗೆ ಸಾಗಿಸಲಾಯಿತು, ಇದೆಲ್ಲದರ ಬಗ್ಗೆ ಅನೇಕ ಆರೋಪಗಳಿದೆ. ಹಗರಣ ಆಗಿದೆ ಅನ್ನೋದನ್ನ ಸ್ವತಃ ಸಿಎಂ ಕೂಡ ಸದನದಲ್ಲೇ ಒಂದು ವಿಚಾರವನ್ನು ಹೇಳಿದರು. ಆದರೆ ಸಿಬಿಐ ತನಿಖೆ ಆಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಇದರಲ್ಲಿ ತನಿಖೆ ಹೊಣೆ ಸಿಬಿಐಗೆ ವಹಿಸಲು ಹೈಕೋರ್ಟ್ ನಿರಾಕರಿಸಿದೆ. ಸಿಬಿಐಗೆ ಈ ತನಿಖೆಯನ್ನ ಕೊಡಬೇಕು ಅನ್ನೋ ವಿಚಾರ ಇತ್ತಲ್ಲ, ಅದನ್ನ ಈಗ ಹೈಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ತನಿಖೆ ಹೊಣೆ ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ವಾಲ್ಮೀಕಿ ನಿಗಮದ ಹಗರಣ ಸಿಬಿಐ ತನಿಖೆಗೆ ಇಲ್ಲ ಅನ್ನೋದು ಏನು ಅವ್ಯವಹಾರದ ಆರೋಪ ಇತ್ತು, ತನಿಖೆ ಹೊಣೆ ಸಿಬಿಐಗೆ ವಹಿಸಬೇಕು ಅನ್ನೋದು ಒತ್ತಾಯ ಇತ್ತು. ಆದರೆ ಸದ್ಯಕ್ಕೆ ಹೈಕೋರ್ಟ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಯಾಕಂದರೆ ಈ ಒಂದು ಕೇಸ್ ಹೋಗ್ತಿರುವಂಥ ರೀತಿ, ಬಂಧನ ಆದಂಥ ವ್ಯಕ್ತಿಗಳು ಇದೆಲ್ಲನ ನೋಡಿದಾಗ ಇಲ್ಲಿನ ಪೊಲೀಸರೇ ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದಾರೆ ಒಂದು ವಿಶ್ವಾಸ ಏನಾದರೂ ಬಂದಿರಬಹುದು. ಸೊ ಆ ಕಾರಣಕ್ಕೆ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅನ್ನೋದನ್ನು ಈಗ ಸದ್ಯಕ್ಕೆ ಕೋರ್ಟ್ ಹೇಳಿದೆ. ಸೊ ತನಿಖೆ ಹೊಣೆ ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಸೊ ಇದರ ಒಂದು ಇನ್ಡೆಪ್ತ್ ಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ನ್ಯಾಯಸಮ್ಮತವಾಗಿ ಇದರ ವಿಚಾರ ಹೊರಗೆ ಬರಬೇಕು ಅಂತಂದರೆ ಸಿಬಿಐ ತನಿಖೆ ಆಗಬೇಕು ಅಂತ ವಿಪಕ್ಷಗಳು ಒತ್ತಾಯ ಮಾಡಿತ್ತು. ಹೇಗೆ ಮುಡಾ ವಿಚಾರದಲ್ಲಿ ಒತ್ತಾಯ ಕೇಳಿಬರ್ತಾ ಇದೆಯೋ ಹಾಗೇನೆ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆ ಹೊರಗೆ ಬರಬೇಕಂದ್ರೆ ಸಿಬಿಐ ತನಿಖೆ ಆಗಬೇಕು ಅಂತ ವಿಪಕ್ಷಗಳು ಹೇಳ್ತಾ ಇದ್ರು. ಇನ್ನು ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ್ದ ರಿಟ್ ಅರ್ಜಿ ಕೂಡ ವಜಾ ಆಗಿದೆ. ಯೂನಿಯನ್ ಬ್ಯಾಂಕ್ ಸಲ್ಲಿಸಿದಂಥ ರಿಟ್ ಅರ್ಜಿ ವಜಾ ಮಾಡಲಾಗಿದೆ. ಸೊ ಈ ಕೇಸ್ನಲ್ಲಿ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ್ದ ರಿಟ್ ಅರ್ಜಿ ವಜಾ, ಯಾಕಂದ್ರೆ ಹಲವಾರು ಅಕೌಂಟ್ಗಳು ಓಪನ್ ಆಗಿದ್ವು, ಯಾವ್ಯಾವ ಅಕೌಂಟ್ಗೆ ಎಷ್ಟು ಶೇರ್ ಆಗಿತ್ತು ಅನ್ನೋದ್ರ ಬಗ್ಗೆ ವಿಚಾರಗಳಿತ್ತು. ಸೊ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಬ್ಯಾಂಕ್ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಯೂನಿಯನ್ ಬ್ಯಾಂಕ್ನ ರಿಟ್ ಅರ್ಜಿ ಕೂಡ ಈಗ ವಜಾ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಿರುವಂಥ ಮೇಜರ್ ಅಪ್ಡೇಟ್ ಇದು. ಒಂದು, ಸಿಬಿಐ ತನಿಖೆಗಿಲ್ಲ ಅನ್ನೋದು. ಸೊ ಯೂನಿಯನ್ ಬ್ಯಾಂಕ್ನ ರಿಟ್ ಅರ್ಜಿಯನ್ನು ಕೂಡ ಸದ್ಯಕ್ಕೆ ವಜಾಗೊಳಿಸಲಾಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಿರುವಂಥ ಮೇಜರ್ ಅಪ್ಡೇಟ್. ಸೊ ಬ್ಯಾಂಕ್ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಇನ್ನೊಂದು ಕಡೆ ಇದನ್ನು ಸಿಬಿಐಗೆ ಸಲ್ಲಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತು, ತನಿಖೆ ಕೋರಿ ಇವತ್ತು ತೀರ್ಪು ಪ್ರಕಟ ಆಗುವಂಥದ್ದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ತಿಳಿಸಲಾಗಿದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಿಬಿಐ ತನಿಖೆ ಸದ್ಯಕ್ಕೆ ಅಗತ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಆದರೆ ವಿಪಕ್ಷಗಳು ಮಾಡಿದಂಥ ಒತ್ತಾಯ ಇದನ್ನು ಸಿಬಿಐಗೆ ಒಪ್ಪಿಸಬೇಕು ಅಂತ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಈಗ ಈ ಸಿಬಿಐಗೆ ಒಪ್ಪಿಸಬೇಕು ಅನ್ನೋ ವಿಚಾರ ಒಂದಿತ್ತು, ಕೋರ್ಟ್ ಈಗ ಅದನ್ನು ರಿಜೆಕ್ಟ್ ಮಾಡಿದೆ. ಯಾವ ಕಾರಣಕ್ಕೆ ಇದನ್ನು ವಜಾಗೊಳಿಸಲಾಗಿದೆ, ಜೊತೆಗೆ ಯೂನಿಯನ್ ಬ್ಯಾಂಕ್ನ ರಿಟ್ ಅರ್ಜಿ ವಿಚಾರವಾಗಿ ಏನು ಅಪ್ಡೇಟ್ ಇದೆ ಅಂತ? ಅವಿನಾಶ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿ ಈ ಕೇಸು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಕೇಸ್ ಆಗಿರೋದ್ರಿಂದ 35A ಕೆಳಗಡೆ ಇದನ್ನ ಸಿಬಿಐ ತನಿಖೆನೇ ಮಾಡಬೇಕು, ಸ್ಥಳೀಯ ಪೊಲೀಸರು ಇದರ ತನಿಖೆ ಮಾಡಬಾರ್ದು. ಇದು ಬ್ಯಾಂಕ್ನ ಒಂದು ಕೇಸ್ ಆಗಿರೋದ್ರಿಂದ 50 ಕೋಟಿಗಿಂತ ಹೆಚ್ಚಿನ ಒಂದು ಅಕ್ರಮ ಆಗೋದ್ರಿಂದ ಇದನ್ನ ಸಿಬಿಐ ತನಿಖೆ ನಡೆಸೋದೇ ಸೂಕ್ತ ಅಂತೇಳಿ ವಾದ ಮಂಡಿಸಿದ್ರು. ಆದ್ರೆ ಹೈಕೋರ್ಟ್ ಈ ಒಂದು ವಾದವನ್ನ ತಿರಸ್ಕರಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿರುವಂತ ಪೀಠ ಇವತ್ತು ಆದೇಶ ಕೊಟ್ಟಿದೆ. ಏನಂತಂದ್ರೆ ಈ ಕೇಸ್ನಲ್ಲಿ ಏನಾದ್ರು ಸಿಬಿಐ ತನಿಖೆಗೆ ವಹಿಸಿದ್ರೆ ಪ್ರತಿ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಂಥ ಕೇಸ್ಗಳ ತನಿಖೆ ಸಿಬಿಐ ನಡೆಸಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಕೇಸು ಇದಕ್ಕೆ ಮೇಲ್ಪಂಕ್ತಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರಿಟ್ ಅರ್ಜಿಯನ್ನ ವಜಾಗೊಳಿಸ್ತಾ ಇದ್ದೀನಿ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಈ ಕೇಸು ಸಿಬಿಐ ತನಿಖೆ ವಹಿಸುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದಕ್ಕೆ ವಹಿಸಿದ್ರೆ ಬೇರೆ ಬ್ಯಾಂಕ್ಗಳು ಕೂಡ ಇಂಥದೇ ಒಂದು ಬ್ಯಾಂಕ್ ಹಗರಣಗಳು ಬಂದಾಗ ಎಲ್ಲವೂ ಸಿಬಿಐಗೆ ವಹಿಸಿ ಅನ್ನೋ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಈ ಕೇಸ್ನಲ್ಲಿ ಸಿಬಿಐ ತನಿಖೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅರ್ಜಿಯನ್ನು ವಜಾಗೊಳಿಸಿದೆ. ಹೀಗಾಗಿ ಇದು ಒಂದು ರೀತಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಟ್ ಅರ್ಜಿ ವಜಾ ಆಗಿರೋದ್ರಿಂದ ವಿಪಕ್ಷಗಳಿಗೂ ಕೂಡ ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂದ್ರೆ ಕೋರ್ಟ್ ಅಂದ್ರೆ ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ ಅಂತೇಳಿ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಈಗಿರೋ ತನಿಖೆ ಏನಿದೆ, ಇಡಿ ಇರ್ಬೋದು ಅಥವಾ SIT ಇರ್ಬೋದು, ಆ ತನಿಖೆನೇ ಮುಂದುವರಿಯುತ್ತೆ. ಅವಿನಾಶ್, ಈಗ ಸದ್ಯಕ್ಕೆ ಈ ಸಿಬಿಐ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಈಗ ಇಲ್ಲಿ ನಡೀತಿರುವಂಥ ಈ ತನಿಖೆನ SIT ಮಾಡ್ತಾ ಇದೆ, ಅದು ಕೂಡ ಸೂಕ್ತವಾಗಿದೆ ಅನ್ನೋದನ್ನೇನಾದರೂ ಕೋರ್ಟ್ ಹೇಳಿ ಈ ಒಂದು ಅರ್ಜಿಯನ್ನು ವಜಾ ಮಾಡಿದೆಯಾ? ಇಲ್ಲಿ ಆಗ್ತಿರುವಂಥ ತನಿಖೆನೇ ಓಕೆ ಇದೆ, ಅದರಲ್ಲಿ ಏನಾದರೂ ಲೂಪ್ ಹೋಲ್ ಕಂಡು ಬಂದಾಗ ಮಾತ್ರ ಇನ್ನೊಂದು ಲೆವೆಲ್ಗೆ ಹೋಗುವಂಥದ್ದು ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಪ್ರಸ್ತಾಪ ಆಗಿದೆಯಾ ಅಂತ? ಸರಿಯಾದ ದಿಕ್ಕಿನಲ್ಲಿ ಇಲ್ಲಿ ಹೋಗ್ತಾ ಇದೆ, ಯಾವುದೇ ಸಿಬಿಐ ತನಿಖೆ ಅಗತ್ಯ ಇಲ್ಲ ಅಂತ ಏನಾದರೂ ತಿಳಿಸಿದ್ಯಾ ಕೋರ್ಟ್? ಕೋರ್ಟ್ ಕೇವಲ ಕೆಲವೊಂದು ಪಾಯಿಂಟ್ಸ್ ಅಷ್ಟೇ ಹೇಳಿದೀಗ. SIT ತನಿಖೆ ಬಗ್ಗೆ ಯಾವುದೇ ರೀತಿಯಾದಂತ ಕೋರ್ಟ್ ಒಪಿನಿಯನ್ ಅನ್ನ ಈಗ ಎಕ್ಸ್ಪ್ರೆಸ್ ಮಾಡಿಲ್ಲ. ಅಂದ್ರೆ ಈಗ
ಈಗ ಏನು ಓವರ್ ಆರ್ಡರ್ ಪ್ರೊನೌನ್ಸ್ ಮಾಡಿದ್ರು, ಓವರ್ ಆಗಿ ಏನ್ ಹೇಳಿದ್ರು ಅದರಲ್ಲಿ SIT ಬಗ್ಗೆ ಯಾವುದೇ ರೀತಿಯಾದಂತ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ಅವ್ರು ಕೇವಲ ಸೆಕ್ಷನ್ 35A ಕೆಳಗಡೆ ರೆಫರೆನ್ಸ್ ಏನ್ ಕೇಳಿದಿರ CBI ತನಿಖೆಗೆ, ಅದನ್ನ ನಾವು ಈ ಕೇಸ್ ನಲ್ಲಿ ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಒಂದ್ ವೇಳೆ ಅನ್ವಯಿಸಿದ್ರೆ ಎಲ್ಲಾ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದೇ ಮನವಿಯನ್ನು ಇಟ್ಕೊಂಡು ಹೈಕೋರ್ಟ್ಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಗ್ರೌಂಡ್ ಮೇಲೆ ಮಾತ್ರ ಈಗ ಒಂದು ರಿಟ್ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಮತ್ತೆ ಈಗ ಸಂಪೂರ್ಣ ತೀರ್ಪಿನ ಪ್ರತಿ ಇವತ್ತು ಸಂಜೆ ಹೊರಗಡೆ ಬರ್ಬೋದು, ಆಗ ಸಂಪೂರ್ಣ ವಿವರ ಲಭ್ಯ ಆಗುತ್ತೆ. ಆದ್ರೆ ಇದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಏನು ವಾದ ಮಂಡಿಸಿದ್ರು ಕೇಂದ್ರ ಸರ್ಕಾರ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಆ ಟೆಕ್ನಿಕಲ್ ಗ್ರೌಂಡ್ 35A ಕೆಳಗಡೆ ರೆಫರೆನ್ಸ್ ಮಾಡಬೇಕು, ಯಾಕಂದ್ರೆ CBI ಈ ಕೇಸ್ನ ತನಿಖೆಯನ್ನ ನಡೆಸಬೇಕು ಅಂತೇಳಿ ಏನು ವಾದ ಮಂಡನೆ ಮಾಡಿದ್ರು, ಆ ವಾದ ಮಂಡನೆಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಹೀಗಾಗಿ ಈ ಕೇಸು CBI ತನಿಖೆಗೆ ಹೋಗೋದಿಲ್ಲ. ಅವಿನಾಶ್, ರಮೇಶ್, ಇದನ್ನ ಪೊಲಿಟಿಕಲಿ ನಾವು ನೋಡೋದಾದ್ರೆ ರಾಜ್ಯ ಸರ್ಕಾರ ಕೂಡ ಬಯಸುವಂಥದ್ದು ಇಲ್ಲೇ SIT ಇಂದಾನೆ ಆಗಲಿ ಸಮರ್ಥರಿದ್ದಾರೆ ಅನ್ನೋದನ್ನ ಕೊಡ್ತಾ ಇರ್ತಾರೆ. ಒಂದು ರೀತಿ ರಿಲೀಫ್ ಅಂತ ಹೇಳ್ಬೋದು, ಯಾಕಂದ್ರೆ ಮತ್ತೆ ಇದು ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಯಾವ ಟರ್ನ್ ತಗೊಳ್ಳುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಇವ್ರು ಮಾಡ್ತಿರುವಂಥ ಆರೋಪದ ಪ್ರಕಾರ. ಖಂಡಿತ ಅವಿನಾಶ್, ಯಾಕಂದ್ರೆ ಈಗ ಸಂಜೆ ಒಳಗಡೆ ಆದೇಶದ ಪ್ರತಿ ಲಭ್ಯ ಆಗೋದ್ರಿಂದ ಅದ್ರಲ್ಲಿ ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಒಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ವಿಪಕ್ಷಗಳು ಇದು CBI ತನಿಖೆಗೆ ಹೋಗಬೇಕು, CBI ತನಿಖೆನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ವು. ಮತ್ತೆ ಕೇಂದ್ರ ಸರ್ಕಾರ ಅಂದ್ರೆ ಅಟಾರ್ನಿ ಜನರಲ್ ಕೂಡ ಈ ಕೇಸ್ನಲ್ಲಿ ಬಂದು ವಾದ ಮಂಡನೆ ಮಾಡಿದ್ರು. ಆದ್ರೆ ಕೋರ್ಟ್ ಆ ವಾದ ಮಂಡನೆಯನ್ನ ತಿರಸ್ಕರಿಸಿದೆ. ಹೀಗಾಗಿ ಈಗಿರುವಂತ ತನಿಖೆ ಏನಿದೆ ಅದನ್ನೇ ಒಪ್ಕೊಂಡಂತಾಗಿದೆ. ಮತ್ತೆ ಈಗಿರುವಂತ ತನಿಖೆ ಮುಂದುವರಿಯೋದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿರೋದ್ರಿಂದ ಅದೇ ತನಿಖೆ ಮುಂದುವರಿಯುತ್ತೆ. ಮತ್ತೆ ED ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಧನ್ಯವಾದ ರಮೇಶ್.